ಸ್ನೇಹಿತರೇ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಅಡುಗೆ ಮನೆಗೆ ಪ್ರಶಸ್ತದ ದಿಕ್ಕು ಎಂದು ಅಗ್ನಿಮೂಲೆಯನ್ನು ಪರಿಗಣಿಸಲಾಗಿದೆ. ಒಂದು ವೇಳೆ ಈ ದಿಕ್ಕಿನಲ್ಲಿ ಅಡುಗೆ ಮನೆ ಇಲ್ಲದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಗಣೇಶ ವಿಗ್ರಹವನ್ನು ಇರಿಸಬೇಕಾಗುತ್ತದೆ. ವಾಸ್ತುವಿನ ಅನುಸಾರ ಅಡುಗೆ ಮನೆ, ಮಲಗುವ ಕೋಣೆ, ದೇವರ ಮನೆ ನಿರ್ಮಾಣ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಇಲ್ಲವಾದಲ್ಲಿ ಅಲ್ಲಿ ನಕಾರಾತ್ಮಕ ಶಕ್ತಿಯು ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಡುಗೆ ಮನೆಗೆ ಪ್ರಶಸ್ತವಾದ ದಿಕ್ಕು ಎಂದು ಅಗ್ನಿಮೂಲೆಯನ್ನು ಪರಿಗಣಿಸಿ, ಒಂದು ವೇಳೆ ಆ ದಿಕ್ಕಿನಲ್ಲಿ ಅಡುಗೆ ಮನೆ ಇಲ್ಲದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಗಣೇಶನ ಮೂರ್ತಿಯನ್ನು ಇರಿಸಬೇಕಾಗುತ್ತದೆ. ಅಡುಗೆ ಕೋಣೆ ಆಗ್ನೇಯ ದಿಕ್ಕಿನಲ್ಲಿ ನಿರ್ಮಾಣ ಮಾಡಿದರೂ ಕೆಲವೊಮ್ಮೆ ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ. ಇದಕ್ಕೆ ಕಾರಣ ವಾಸ್ತುವಿನ ಪೂರ್ಣ ಪಾಲನೆ ಮಾಡದೇ ಇರುವುದು. ವಾಸ್ತು ಅನುಸಾರ ಮನೆ ನಿರ್ಮಾಣ ಮಾಡಿದರೂ ಕೆಲವು ವಸ್ತುಗಳು ಇಲ್ಲಿಯೇ ಇರಬೇಕು ಎಂಬ ನಿಯಮ ಕೂಡ ಇದೆ. ಅಡುಗೆ ಮನೆಯಲ್ಲಿ ಒಲೆ ಪೂರ್ವಕ್ಕೆ ಮುಖ ಮಾಡಬೇಕು. ಸೂರ್ಯನು ಈ ದಿಕ್ಕಿನಲ್ಲಿ ಉದಯಿಸುವುದರಿಂದ ಈ ದಿಕ್ಕಲ್ಲಿ ಇಡಬೇಕು. ಒಲೆಯ ಬಳಿಯೇ ಸಿಂಕ್ ಇರಬಾರದು, ಏಕೆಂದರೆ ನೀರು ಮತ್ತು ಬೆಂಕಿ ಒಂದೇ ಜಾಗದಲ್ಲಿ ಇರಬಾರದು ಎಂಬ ನಿಯಮವಿದೆ. ಫ್ರಿಡ್ಜ್ ಮತ್ತು ಅಡುಗೆ ಸಾಮಾನುಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಜೋಡಿಸಬೇಕಾಗುತ್ತದೆ. ಈ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗೆ ಜಾಗವೇ ಇರುವುದಿಲ್ಲ. ಅಡುಗೆ ಮನೆಯಲ್ಲಿ ದೇವರ ಫೋಟೋಗಳನ್ನು ಹಾಕಿದರೆ ಅದಕ್ಕೆ ಪರದೆ ಹಾಕಬೇಕು. ಹೆಚ್ಚು ಪ್ರತಿಮೆಗಳನ್ನು ಅಡುಗೆ ಮನೆಯಲ್ಲಿ ಸ್ಥಾಪಿಸದೇ ಇರುವುದು ಒಳ್ಳೆಯದು. ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನು ಹೆಚ್ಚಾಗಿ ಜೋಡಿಸಬಾರದು. ಜೊತೆಗೆ ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಾ ಇರಬೇಕು. ಇಲ್ಲವಾದಲ್ಲಿ ಆರ್ಥಿಕ ನಷ್ಟಕ್ಕೆ ಕೂಡ ಕಾರಣವಾಗುತ್ತದೆ. ಪೂಜಾ ಮಂದಿರವನ್ನು ಸದಾ ಸ್ವಚ್ಛವಾಗಿಡಬೇಕು. ದಿನಕ್ಕೊಮ್ಮೆ ದೀಪ ಹಚ್ಚಿದರೆ ಧನಾತ್ಮಕ ಶಕ್ತಿ ಮನೆ ಸೇರುತ್ತದೆ. ಅಂತೆಯೇ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು.